ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನದ ವಾಕ್ಯ ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ನಾವು ಓದಿ ಕಲಿತು ಪ್ರಾರ್ಥಿಸೋಣ. ಆದ ಕಾರಣ ಮನುಷ್ಯನು ತನ್ನ ಸ್ವಂತ ಕೆಲಸಗಳಲ್ಲಿ ಆನಂದಿಸುವುದಕ್ಕಿಂತ ಒಳ್ಳೆಯದು ಯಾವುದೂ ಇಲ್ಲವೆಂದು ನಾನು ನೋಡಿದೆನು, ಏಕೆಂದರೆ ಅದು ಅವನ ಪಾಲು. ಆದ್ದರಿಂದ ತನ್ನ ಜೀವಮಾನದ ನಂತರ ಸಂಭವಿಸುವುದನ್ನು ನೋಡುವಂತೆ ಯಾವನು ಅವನನ್ನು ಪುನಃ ಬರಮಾಡುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ದೇವರು ತಾನೇ ಇದರ ವಾಕ್ಯದ ಮೂಲಕವಾಗಿ ನಮ್ಮ ಸಂಗ ಮಾತನಾಡ್ತಿರೋದಕ್ಕಾಗಿ ನಾವು ದೇವರು ವಿಶೇಷವಾಗಿ ವಂದನೆಗಳು ತರ್ತಾನ. ವಾಕ್ಯ ಭಾಗದಲ್ಲಿ ನಾವು ಏನು ತಿಳ್ಕೊತೀವಿ ಅಂತಂದರೆ, ಅನುಭವಿಯಾದಂತಹ ಜ್ಞಾನಿಯಾದಂತಹ ಅರಸನಂಥ ಸೊಲೊಮೋನನು ಏನು ಹೇಳ್ತಾನೆ ಅಂತಂದರೆ, ಮನುಷ್ಯನು ತನ್ನ ಸ್ವಂತ ಕೆಲಸಗಳಲ್ಲಿ ಆನಂದಿಸುವುದಕ್ಕಿಂತ ಒಳ್ಳೆಯದು ಯಾವುದೂ ಇಲ್ಲ ಅಂತ ನಾನು ನೋಡಿದೆ. ನನ್ನ ಜೀವಿತದ ಅನುಭವದಿಂದ ಅವನು ಹೇಳ್ತಾ ಇರ್ತಕ್ಕಂಥದ್ದು ಅರಸನಂಥ ಸೊಲೊಮೋನನು ಹೇಳ್ತಕ್ಕಂಥದ್ದು. ದೇವರ ಸ್ತೋತ್ರ. ಈ ಪ್ರಸಂಗಿಯ ಹೆಸರು, ಏಕೆಂದರೆ ಆರಂಭದಲ್ಲಿ ಈ ಪ್ರಸಂಗಿ ಯಾರು ಅಂದರೆ ಅರಸನಂಥ ದಾವೀದನ ಮಗನು. ಅರಸನಂಥ ದಾವೀದನ ಯಾರು ಅಂದರೆ ದೇವರ ಹೃದಯಕ್ಕೆ ಮೆಚ್ಚುಗೆಯಾಗಿ ಜೀವಿಸಿದಂತಹ ಅರಸನು. ದೇವರು ಇವನ ನಂತರ ಈತನ ಮಗನಂತಹ ಸೊಲೊಮೋನನಿಗೆ ಆ ದೇಶದ ಜವಾಬ್ದಾರಿಯನ್ನು ವಹಿಸ್ತಾರೆ. ದೇಶದ ಜವಾಬ್ದಾರಿಯನ್ನು ವಹಿಸಿದಂತಹ ಅರಸನಿಗೆ ದೇವರು ಸಕಲ ವೈಭವವನ್ನು ಮಹಾಜ್ಞಾನವನ್ನು ಕೊಟ್ಟು ನಡೆಸ್ತಾರೆ. ದೇವರ ಸ್ತೋತ್ರ. ಅದರಲ್ಲಿ ಅಷ್ಟೊಂದು ಸುಖವಾಗಿ ಸುಖ ಇದ್ದಂಥ ಮಹಾಜ್ಞಾನ ಇದ್ದಂಥ ಅರಸನು ಹೇಳ್ತಾನೆ, ತನ್ನ ಜೀವಿತದ ಹಂತದಲ್ಲಿ ದೇವರು ಎಲ್ಲವನ್ನು ಕೊಟ್ಟರು ನಿಜ, ನನಗೆ ಸಕಲ ಜ್ಞಾನವನ್ನು ಕೊಟ್ಟರು ನಿಜ, ಆದರೆ ಎಲ್ಲವನ್ನು ಸಂಪಾದಿಸಿ ಎಲ್ಲವನ್ನು ಕೂಡಿಡೋದ್ರಲ್ಲಿ ನಾನು ನನ್ನ ಸಮಾಧಾನವನ್ನು ನೆಮ್ಮದಿಯನ್ನು ಅನುಭವಿಸೋಕ್ಕಾಗಲಿಲ್ಲ. ಸೊ ಇಂದಿನ ವಾಕ್ಯದಲ್ಲಿ ಅವನು ಹೇಳ್ತಾನೆ ಅಂದರೆ, ನಾನು ಇಷ್ಟೆಲ್ಲ ಮಾಡಿರ್ಬೋದು, ಆದರೆ ಇದೆಲ್ಲ ವ್ಯರ್ಥ. ಏಕೆಂದರೆ ಮುಂದೆ ಏನಾಗುತ್ತೆ, ನಾನು ಸಂಪಾದನೆ ಮಾಡಿರ್ತಕ್ಕಂಥ ಈ ಸರ್ವಸ್ವವು ಏನಾಗುತ್ತೆ ಅಂತ ನೋಡೋದಕ್ಕೆ ಯಾರು ನಮ್ಮನ್ನು ತಿರುಗಿ ಕಳಿಸ್ತಾರೆ? ಯಾರೂ ಸಹ ನಮ್ಮನ್ನು ಕಳಿಸಲ್ಲ. ಸೊ ಹಾಗಾಗಿ ನಮಗಿರ್ತಕ್ಕಂಥದ್ದಲ್ಲೇ ನಾವು ಸಮಾಧಾನ ನೆಮ್ಮದಿಯಿಂದ ಜೀವಿಸ್ತಕ್ಕಂಥದ್ದು ಒಳ್ಳೆಯದು. ಸುಖವಾಗಿ ನಂಬಿಗಸ್ತಿಕೆ ಜೀವಿತವನ್ನು ಜೀವಿಸ್ತಕ್ಕಂಥದ್ದು ಒಳ್ಳೆಯದು. ನಮ್ಮ ನಂತರ ನಮ್ಮ ಈ ಜೀವಿತದ ನಂತರ ಏನು ಸಂಭವಿಸುತ್ತೆ ಯಾರು ನೋಡ್ತಾರೆ? ನಾವು ಇಟ್ಟಿರ್ತಕ್ಕಂಥದ್ದನ್ನ ಅವರು ಒಳ್ಳೆಯ ರೀತಿಯಲ್ಲೇ ಅವ್ರು ಜೀವಿಸಿ ಒಳ್ಳೆಯ ಹೆಸರನ್ನೇ ಮಾಡ್ತಾರೆ, ಅಥವಾ ತಿರುಗಿ ಬಂದು ನಾವು ಅನುಭವಿಸ್ತೀವ? ಇಲ್ಲ. ಸೊ ಅದಕ್ಕೆ ಯಾಕೆ ನಾವು ಇಷ್ಟೊಂದು ಕಷ್ಟಪಡಬೇಕು? ದೇವರು ನಮಗೇನು ಕೊಟ್ಟಿರ್ತಾರೆ? ಯಾವ ಕೆಲಸವನ್ನು ಕೊಟ್ಟಿರ್ತಾರೆ, ಯಾವ ಆಸ್ತಿಯನ್ನು ಕೊಟ್ಟಿರ್ತಾರೆ, ಯಾವ ಸಂಪಾದನೆಯನ್ನು ಕೊಟ್ಟಿರ್ತಾರೆ, ಯಾವ ದುಡಿಮೆಯನ್ನು ಕೊಟ್ಟಿರ್ತಾರೆ, ಯಾವ ಅಧಿಕಾರವನ್ನು ಕೊಟ್ಟಿರ್ತಾರೆ, ಯಾವ ಬಿಸ್ನೆಸ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಸಮಾಧಾನ ನೆಮ್ಮದಿಯಿಂದ ನಂಬಿಕಸ್ತಿಕೆ ಜೀವಿತವನ್ನು ಜೀವಿಸಿ ದೇವರಿಗೆ ಮಹಿಮೆ ನಾವು ಜೀವಿಸಿದರೆ ಅದು ಸಾಕು ಅಂತ ಅವನು ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಯಾಕೆಂದರೆ ಮುಂದೆ ಏನು ನಡೀತಾನೆ ಯಾರು ನೋಡ್ತಾರೆ? ತಿರುಗಿ ಯಾರು ಮನುಷ್ಯನ ಕಳಿಸ್ಕೊಡ್ತಾರೆ ಈ ಲೋಕಕ್ಕೆ? ನೀನು ಸಂಪಾದಿಸಿರ್ತಕ್ಕಂಥದ್ದು ನೋಡು, ನಿನ್ನ ಮನೆ ನೋಡು, ನಿನ್ನ ಕುಟುಂಬವನ್ನು ನೋಡು, ನೀನು ಹೆಸರು ಮಾಡಿರ್ತಕ್ಕಂಥದ್ದನ್ನ ನೋಡು ಏನಾಗಿದೆ ಅಂತ. ಯಾರು ಕಳಿಸ್ತಾರೆ ಅಂದರೆ ಯಾರೂ ಕಳಿಸಲ್ಲ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅದು ನಿಜ ಅಂದರೆ ನಿಜ. ಮತ್ತಾಯನ ಪುಸ್ತಕದಲ್ಲಿ 22ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ನಿಮಗೆ ಪುನರ್ಜನ್ಮ ಇಲ್ಲ. ಏಕೆಂದರೆ ಯೇಸು ಕ್ರಿಸ್ತರು ಯಾರಾಗಿದ್ದಾರೆ? ತಂದೆಯಿಂದ ಹೊಂದ್ಕೊಂಡಿರ್ತಕ್ಕಂಥ ಅಧಿಕಾರದಲ್ಲಿ ಪರಲೋಕ ಭೂಲೋಕ ಪಾತ್ರವನ್ನು ಆಳ್ವಿಕೆ ಮಾಡುವತನಾಗಿದ್ದಾನೆ. ಆತನು ಹೇಳ್ತಾನೆ, ನಿಮಗೆ ಪುನರ್ಜನ್ಮ ಇಲ್ಲ. ಇರ್ತಕ್ಕಂಥ ಈ ಜೀವಿತದಲ್ಲಿ ನೀವು ನಂಬಿಗಸ್ತರಾಗಿ ಸಂತೋಷದಿಂದ ಸಮಾಧಾನದಿಂದ ಜೀವಿಸ್ತೀರಿ. ದೇವರಿಗೆ ಸ್ತೋತ್ರ. ಹಾಗಾಗಿ ದೇವರು ತಮ್ಮ ಕೊಟ್ಟಿರ್ತಕ್ಕಂತಹದಲ್ಲೇ ತಮ್ಮ ಜೀವಿತವನ್ನು ಹೇಗಿಟ್ಟಿರ್ತಾರೆ, ಅದರಲ್ಲೇ ಸಮಾಧಾನ ನೆಮ್ಮದಿ ಜೀವಿತವನ್ನು ಜೀವಿಸಿರಿ. ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಿರಿ. ಪುನರ್ಜನ್ಮ ಅನ್ನೋದು ನಿಮಗೆ ಇಲ್ಲ. ದೇವರಿಗೆ ಸ್ತೋತ್ರ. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಇರುವಾತನೇ, ಸರ್ವವ್ಯಾಪಿಯೇ. ಯೇಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದಂಥ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ಕರ್ತನೆ, ನಿನ್ನ ವಾಕ್ಯದ ಪ್ರಕಾರವಾಗಿ ನೀನು ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ಈ ಜೀವಿತದಲ್ಲೇ ಅವನ ಜೀವಿತ ಕಾಲವನ್ನು ಸಮಾಧಾನದಿಂದ ನೆಮ್ಮದಿಯಿಂದ ಆನಂದದಿಂದ ನಂಬಿಕೆಸ್ತಿಕೆ ಜೀವಿತವನ್ನು ಜೀವಿಸಿದೆ. ನಿನಗೆ ಮಹಿಮೆ ತರುವಂತೆ ಜೀವಿಸೋದಲ್ಲಿ ಎಷ್ಟೋ ಶ್ರೇಷ್ಠವಾದದ್ದು. ಅದುವೇ ಆತನ ಪಾಲುವನ್ನು ಅಷ್ಟು ಮಾತ್ರ ಇಲ್ಲ, ಮನುಷ್ಯನು ತಾನು ಅತಿಯಾದ ಆಸೆಯಿಂದ ಸಂಪಾದಿಸತಕ್ಕಂಥದ್ದನ್ನ
ಅವನು ತಿರುಗಿ ಅನುಭವಿಸೋದಕ್ಕೆ ಅವನಿಗೆ ಲೋಕಕ್ಕೆ ಬರ್ತಾನಂದರೆ ಇಲ್ಲ. ಇರತಕ್ಕಂಥ ಜೀವಿತವನ್ನೇ ನೀವು ಸಮಾಧಾನದಿಂದ, ನೆಮ್ಮದಿಯಿಂದ, ಆನಂದದಿಂದ, ನಂಬಿಕೆಸ್ತಿಕೆಯಿಂದ ದೇವರಿಗೆ ಮಹಿಮೆ ತರುವಂತೆ ಜೀವಿಸಿ ಅಂತ ನಿನ್ನ ವಾಕ್ಯದ ಮೂಲಕವಾಗಿ ಮಾತಾಡಿದಂಥ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ಕರ್ತನೆ, ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನು ನೀಗಿಸು. ಅಪ್ಪ, ಅವರು ನಿರೀಕ್ಷಿಸುವ ಕಾರ್ಯಗಳು ತಕ್ಕ ಸಮಯದಲ್ಲಿ ನಿನ್ನ ಚಿತ್ತಾನುಸಾರ ಅವರು ಹೊಂದಿಕೊಳ್ಳಿ. ನೀನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನು ನೀಗಿಸು. ಅಪ್ಪ, ಅವರು ನಿರೀಕ್ಷಿಸುವ ಕಾರ್ಯಗಳು ತಕ್ಕ ಸಮಯದಲ್ಲಿ ನಿನ್ನ ಚಿತ್ತಾನುಸಾರ ಅವರನ್ನು ಹೊಂದಿಕೊಳ್ಳಿ. ನೀನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ನನ್ನ ಪ್ರಾರ್ಥನೆ ಕೇಳಿದ್ರೆ ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನನ್ನ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾನು ಬೇಡಿ ಹೊಂದಿಕೊಂಡಿದ್ದೇನೆ ನನ್ನ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು. ಆ ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.